2 ಅಲ್ವಾ? Okay, helium, neon, argon, krypton, xenon, radon. These are noble gases. These are highly stable, individually exist in the nature. ಏನಕ್ಕೆ? Atomic number of helium 2, electronic configuration 1s2. s orbital ಮೇಲೆ s ಅಂದ್ರೆ single orbit, p ಅಂದ್ರೆ 3 orbit ಬರುತ್ತೆ, px py pz. d ಅಂದ್ರೆ 5 orbit ಬರುತ್ತೆ, dxy dyz dx dxy dyz dzx dx square minus y square dz square ಅಂತ ಟೋಟಲಿ 5 ಆರ್ಬಿಟ್ ಬರುತ್ತೆ ಯಾವ್ದ್ರಲ್ಲಿ, d ನಲ್ಲಾದ್ರೆ. ಓಕೆ, f ಅಲ್ಲಿ 7 ಆರ್ಬಿಟ್ ಬರುತ್ತೆ, ನಿಮ್ಗೆ ಗೊತ್ತಿರಲಿ. ಓಕೆ, s ಆರ್ಬಿಟಲ್ ಅಲ್ಲಿ 1 ಆರ್ಬಿಟ್ ಬರುತ್ತೆ. ಎಷ್ಟು ಎಲೆಕ್ಟ್ರಾನ್ ಫಿಲ್ ಆಗಿದೆಯಪ್ಪ? So 2 electrons. 2 electrons. Each single orbit contains ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಮಾಡಬಹುದು? So 2 electrons. One is above, another one is below. Okay, ಇದು completely filled ಇದೆ ಅಲ್ವಾ? Yes sir. Yes sir. ಕಂಪ್ಲೀಟ್ಲಿ ಫಿಲ್ಡ್ ಇತ್ತು ಅಂದ್ರೆ ಅದು ಸ್ಟೇಬಲ್ ಅಂತ ಆಟಮ್. ಓಕೆ, ನಿಯಾನ್ ಬರೋಣ. ನಿಯಾನ್ ಅಟಾಮಿಕ್ ನಂಬರ್ ಎಷ್ಟು? 10. 10. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ 1s2 2s2 2p6 2s2 2p6 ಪ್ರಿನ್ಸ್ 2s and 2p. These are the outer shell. Outer shell electrons ಅಂದ್ರೆ ಎಷ್ಟು? 6 plus 2 6 plus 2 8. Outer shell electrons ಎಷ್ಟಿದೆ? 8 electrons ಇದೆ, ಹೌದಲ್ವಾ? ಓಕೆ, 2s ಆರ್ಬಿಟಲ್ ಇದು ಕೂಡ ಫಿಲ್ ಆಗಿದೆ. s ಆರ್ಬಿಟಲ್ ಅಲ್ಲಿ 2 electrons ಇದೆ. ನೆಕ್ಸ್ಟ್ 2p ಬರ್ಕೊಳ್ಳೋಣ. 2p ನಿಮ್ಗೆ ಗೊತ್ತಿದೆ, 3 shells ಬರುತ್ತೆ ಅಥವಾ 3 ಆರ್ಬಿಟ್ ಬರುತ್ತೆ. 6 electron ಅಂದ್ರೆ 1 2 3 4 5 6. 2s 2p 2s and then 2p ಎರಡು ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ ಅಲ್ವಾ? Yes sir. Yes sir. Yes sir. ಕಂಪ್ಲೀಟ್ಲಿ ಫಿಲ್ಡ್ ಇತ್ತು ಅಂದ್ರೆ ನಿಮಗೆ ಗೊತ್ತಿದೆ ಮೋರ್ ಸ್ಟೇಬಲ್. ಓಕೆ, ಹಾಗಾದ್ರೆ ಇದರಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿದೆ? 6 plus 2 8 electrons. 8 electrons. ಓಕೆ, ಆರ್ಗಾನಿಕ್ ಬರೋಣ. ಆರ್ಗಾನ್ ಔಟರ್ ಶೆಲ್ ಏನ್ ಬರುತ್ತಪ್ಪ? 3s2 3p6. ಕ್ರಿಪ್ಟಾನ್ 4s2 4p6. xenon 5s2 5p6. radon 6s2 6p6. ಹಾಗಾದ್ರೆ ಔಟರ್ ಶೆಲ್ ನಿಯಾನ್ ಇಂದ ರೆಡಾನ್ ವರೆಗೂ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಔಟರ್ ಶೆಲ್ ಅಲ್ಲಿ? 8 electrons. 8 electrons. Sir 8 electrons. Yes, 8 electrons. These are stable. Okay, ಅದನ್ನ ಇದನ್ನ ಇಟ್ಕೊಂಡೆ ಆಕ್ಟೇಟ್ ರೂಲ್ ಅನ್ನ ಹೇಳಿರ್ತಕ್ಕಂಥದ್ದು. ಆಕ್ಟೇಟ್ ರೂಲ್. Noble gases are individually exist because they are completely filled electronic configuration. Outer shell electrons are 8. That's why remaining elements present in a periodic table, they need to attain stability. It becomes to octet structure. According to which rule? Octet rule. Yes, according to octet rule. Sir, ನೀವು ಹೇಳ್ತೀರಾ ನೋಬಲ್ ಗ್ಯಾಸ್ ಎಲ್ಲ ಸ್ಟೇಬಲ್ ಇದೆ, 8 ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ, ಹಾಗಾದ್ರೆ ಹೀಲಿಯಂ ಏನ್ ಸರ್? ಹೀಲಿಯಂ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇಲ್ಲ, ಓನ್ಲಿ 1s2 ಬರುತ್ತೆ. Helium duplet complete sir. Yes, ಡಪ್ಲೆಟ್ ಸ್ಟ್ರಕ್ಚರ್ ಅಥವಾ ಆಕ್ಟೇಟ್ ರೂಲ್. ಇದು ಡಪ್ಲೆಟ್ ರೂಲ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಯಾವುದು? ಹೀಲಿಯಂ. ಓಕೆ, ಇನ್ ಕೇಸ್ 1 ವೇಲೆಂಟ್ ಶೆಲ್ ಎಲೆಕ್ಟ್ರಾನ್ ಇರ್ತಕ್ಕಂಥ ಆಟಮ್ ಏನಾದ್ರು ಇತ್ತು ಅಂದ್ರೆ it becomes to doublet structure. Okay, example hydrogen ಇತ್ತು ಅನ್ಕೊಳ್ಳಿ. ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 1 sir. 1 electronic configuration 1s1. s ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1 electron. 1 ಎಲೆಕ್ಟ್ರಾನ್ ಇದೆ. 1 ಎಲೆಕ್ಟ್ರಾನ್ ಇದ್ರೆ ಸ್ಟೇಬಲ್? No sir. Unstable. ಇಟ್ ಈಸ್ ಅಲ್ವಾ? ಅನ್ಸ್ಟೇಬಲ್ ಇರೋದು ಸ್ಟೇಬಲ್ ಆಗ್ಬೇಕು ಅಂದ್ರೆ ಇನ್ನು ಎಷ್ಟು ಎಲೆಕ್ಟ್ರಾನ್ ಬೇಕು? 1 electron ಬೇಕು. ಆಕ್ಟೇಟ್ ರೂಲಿಗಾದ್ರೆ 7 ಎಲೆಕ್ಟ್ರಾನ್ ಬೇಕು. ಡಬ್ಲೆಟ್ ರೂಲಿಗಾದ್ರೆ ಇನ್ನೆಷ್ಟು ಎಲೆಕ್ಟ್ರಾನ್ ಬೇಕು? 2 electrons. 1 electron. 2 electrons. 1 ಎಲೆಕ್ಟ್ರಾನ್ ಇದೆ, ಇನ್ನ ಎಕ್ಸ್ಟ್ರಾ ಎಷ್ಟು ಎಲೆಕ್ಟ್ರಾನ್ ಬೇಕು? 1 ಎಲೆಕ್ಟ್ರಾನ್ ಬೇಕು. ಅಂದ್ರೆ ಈಗ 1 ಎಲೆಕ್ಟ್ರಾನ್ ಇದೆ, ಇನ್ನು 1 ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಂತು ಅಂದ್ರೆ ಅದು ಏನಾಯ್ತು? ಡಬ್ಲೆಟ್ ಸ್ಟ್ರಕ್ಚರ್ ಬರುತ್ತೆ.
1s2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಬಟ್ ಆಕ್ಟೇಟ್ ರೂಲ್ ವರೆಗೂ ಹೋಗಲ್ಲ ಇದು ಹೈಡ್ರೋಜನ್. ನಿಯರ್ ಯಾವ್ದಿದೆ ಸ್ಟೇಬಲ್ ಮಾಲಿಕ್ಯೂಲ್ ಹೀಲಿಯಂ ಇದೆ. ಹೀಲಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೆ ವೇಲೆನ್ಷಿಯಲ್ ಎಲೆಕ್ಟ್ರಾನ್ 1 ಇರ್ತಕ್ಕಂಥ ಆಟಮ್ಸ್ ಸ್ಯಾಟಿಸ್ಫೈ ಮಾಡುತ್ತೆ. ಎಕ್ಸೆಪ್ಟ್ ಮೋರ್ ದ್ಯಾನ್ 1 ಎಲೆಕ್ಟ್ರಾನ್ ಇರ್ತಕ್ಕಂಥವು ಅವೆಲ್ಲ ಕೂಡ, ಮೋರ್ ದ್ಯಾನ್ 2 ಎಲೆಕ್ಟ್ರಾನ್ ಇರ್ತಕ್ಕಂಥವು ಅವೆಲ್ಲ ಕೂಡ ಆಕ್ಟೇಟ್ ರೂಲ್ ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಇಷ್ಟಪಡ್ತಾವೆ. ಗೊತ್ತಾಯ್ತಲ್ವಾ? ಓಕೆ, ಇಲ್ಲಿ doublet is also stable, octet rule also stable. Doublet rule satisfied by using helium, remaining neon, argon, krypton, xenon, radon are octet ಅಥವಾ 8 electrons around atom. ಓಕೆ, ಇಷ್ಟು ಗೊತ್ತಿರಲಿ ನಿಮ್ಗೆ. ಹಾಗಾದ್ರೆ ನೋಬಲ್ ಗ್ಯಾಸ್ ಬಿಟ್ಟು ರಿಮೈನಿಂಗ್ ಎಲ್ಲಾ ಎಲಿಮೆಂಟ್ಸ್ ಕೂಡ ಅನ್ಸ್ಟೇಬಲ್. ಸ್ಟೇಬಲ್ ಆಗ್ಲಿಕ್ಕೆ ಅದೇನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ನ ಶೇರ್ ಆದ್ರೂ ಮಾಡ್ಕೋಬಹುದು ಅಥವಾ ಲಾಸ್ ಆದ್ರೂ ಮಾಡ್ಕೋಬಹುದು, ಆದ್ರೆ ಗೈನ್ ಆದ್ರೂ ಮಾಡ್ಕೋಬಹುದು. ಓಕೆ, ಇಷ್ಟು ನಿಮ್ಗೆ ಗೊತ್ತಿರ್ಲಿ. ನಾನ್ ಮೆಟಲ್ಸ್ ಎಲೆಕ್ಟ್ರಾನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತವೆ ಅಥವಾ ಗೈನ್ ಮಾಡ್ಕೊಳುತ್ತೆ. ಮೆಟಲ್ಸ್ ಎಲ್ಲ ಕೂಡ ಎಲೆಕ್ಟ್ರಾನ್ಸ್ ಅನ್ನ ಲಾಸ್ ಮಾಡ್ಕೊಳ್ತವೆ ಸ್ಟೇಬಲ್ ಆಗಲಿಕ್ಕೆ. ಓಕೆ, ಇಷ್ಟು ಗೊತ್ತಿರ್ಲಿ, ಮೆಟಲ್ಸ್ ಅಂಡ್ ದೆನ್ ನಾನ್ ಮೆಟಲ್ಸ್. ಕೆಲವೊಂದು ನಾನ್ ಮೆಟಲ್ಸ್ ಶೇರ್ ಮಾಡ್ಕೊಳ್ತವೆ, ಮ್ಯೂಚುವಲಿ ಶೇರ್ ಮಾಡ್ಕೊಳ್ತವೆ, ಅಲ್ಲಿ ಕೋವೆಲೆಂಟ್ ಬಾಂಡ್ ಫಾರ್ಮೇಶನ್ ಆಗ್ತವೆ. ಮ್ಯೂಚುವಲಿ ಶೇರ್ ಆಗಿದ್ರೆ ಕೋವೆಲೆಂಟ್ ಬಾಂಡ್, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದ್ರೆ ಅಯಾನಿಕ್ ಬಾಂಡ್. ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಕೆಮಿಕಲ್ ಬಾಂಡಿಂಗ್ ಅಲ್ಲಿ. ನೆಕ್ಸ್ಟ್ ನಿಮಗೆ ಗೊತ್ತಿರಲಿ ವೇಲೆನ್ಸ್ ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್ ಅಂತಂದ್ರೆ, ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಔಟರ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೋ ಅದನ್ನ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ ಅಂತ ಬಂದ್ರೆ ನಿಮ್ಗೆ ಈಗ ತಾನೇ ಹೇಳಿದೆ, ಅಯಾನಿಕ್ ಬಾಂಡ್, ಕೋವೆಲೆಂಟ್ ಬಾಂಡ್, ಕೋಆರ್ಡಿನೇಟ್ ಬಾಂಡ್, ಹೈಡ್ರೋಜನ್ ಬಾಂಡ್ ಅಂತ ಬರುತ್ತೆ. ಯಾವ್ದ್ರಿ? ಫಸ್ಟ್ ಒನ್ ಅಯಾನಿಕ್ ಬಾಂಡ್, second one covalent bond, third one coordinate bond, next fourth one yavadri hydrogen bond. These are types of chemical bond anta kaliti. types of chemical bonds. ಓಕೆ, ಫಸ್ಟ್ ಒನ್ ಬರೋಣ. ಅಯಾನಿಕ್ ಬಾಂಡ್ ಅಂತಂದ್ರೆ ಯಾವಾಗ ಫಾರ್ಮೇಶನ್ ಆಗುತ್ತೆ? ಒಂದು ಮೆಟಲ್ ಒಂದು ನಾನ್ ಮೆಟಲ್ ಇದ್ದಾಗ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಒಂದ್ ಮೆಟಲ್ ಅನದರ್ ಒನ್ ಇಸ್ ನಾನ್ ಮೆಟಲ್. ಅಲ್ಲಿ ಯಾವ ತರ ಬಾಂಡ್ ಫಾರ್ಮೇಶನ್ ಆಗೋದು? ಥ್ರೂ ಟ್ರಾನ್ಸ್ಫಾರ್ಮೇಶನ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗೋದ್ರಿಂದ ಬರ್ತಕ್ಕಂಥದ್ದು. ಎಕ್ಸಾಂಪಲ್ ಹೇಳೋದಾದ್ರೆ ಸೋಡಿಯಂ ಕ್ಲೋರೈಡ್ ತಗೋಣ. ಸೋಡಿಯಂ ಕ್ಲೋರೈಡ್ NaCl. NaCl ಹೆಂಗ್ ಫಾರ್ಮೇಶನ್ ಆಗಿದೆ? Na plus Cl minus give rise to NaCl. Na plus ಸೋಡಿಯಂ ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂಡಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ. ನೆಕ್ಸ್ಟ್ Cl ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡಿರೋದ್ರಿಂದ, 1 ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡಿರೋದ್ರಿಂದ ನೆಗೆಟಿವ್ ಚಾರ್ಜ್ ಬರ್ತಾ ಇದೆ. Na ಪ್ಲಸ್ ಮೈನಸ್ ಆಪೋಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ಅಟ್ರಾಕ್ಟ್, ಹೌದಲ್ವಾ? ಇವೆರಡೂ ಕೂಡ ಬಾಂಡ್ ಫಾರ್ಮೇಶನ್ ಮಾಡಿ NaCl ಆಗ್ತಾ ಇದೆ. ಇಲ್ಲಿ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದ ಬಾಂಡ್ ಯಾವ್ದಿದು? ಅಯಾನಿಕ್ ಬಾಂಡ್ ಆಗಿರುತ್ತೆ, ಡ್ಯೂ ಟು ಟ್ರಾನ್ಸ್ಫಾರ್ಮೇಶನ್ ಆಫ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಕೋವೆಲೆಂಟ್ ಬಾಂಡ್. ಎಕ್ಸಾಂಪಲ್ ಕೊಡಿ ಒಂದು ನೋಡೋಣ ಕೋವೆಲೆಂಟ್ ಬಾಂಡ್ಗೆ. ಸರ್ H2. H2. Yes, very good. H2 ಮಾಲಿಕ್ಯೂಲ್ ಅಲ್ಲಿ ನೋಡಿ, ಹೈಡ್ರೋಜನ್ ಅಲ್ಲಿ 1s1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1 ಅಂತ ಹೇಳಿದೆ. 1 ಎಲೆಕ್ಟ್ರಾನ್ ಇದೆ ಹೈಡ್ರೋಜನ್ ಅಲ್ಲಿ, 1 ಎಲೆಕ್ಟ್ರಾನ್ ಇದೆ. ಅನದರ್ ಹೈಡ್ರೋಜನ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಈ ಹೈಡ್ರೋಜನ್ ಡಬ್ಲೆಟ್ ಸ್ಟ್ರಕ್ಚರ್ ಬರಬೇಕು ಅಂದ್ರೆ ಅನದರ್ ಹೈಡ್ರೋಜನ್ ಜೊತೆ ಮ್ಯೂಚುವಲಿ ಏನಾಗುತ್ತೆ? ಶೇರ್ ಆಗುತ್ತೆ. ನೋಡಿ, ಹೈಡ್ರೋಜನ್ ಅಲ್ಲಿ 1 ಎಲೆಕ್ಟ್ರಾನ್, ಅನದರ್ ಹೈಡ್ರೋಜನ್ ಅಲ್ಲಿ 1 ಎಲೆಕ್ಟ್ರಾನ್. ಓಕೆ, ಇದು ಬಾಂಡ್ ಫಾರ್ಮೇಶನ್ ಯಾವ ರೀತಿ ಮಾಡುತ್ತೆ? ಮ್ಯೂಚುವಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ವಿತ್ ಅನದರ್ ಹೈಡ್ರೋಜನ್ ಆಟಮ್. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಹಿಯರ್ ನೌ?
2 Sir, electrons. 2 electrons. ಟೂ ಎಲೆಕ್ಟ್ರಾನ್ ಅಂತಂದ್ರೆ ಡಬಲ್ ಸ್ಟ್ರಕ್ಚರ್ ಬಂತು, ಹೈಡ್ರೋಜನ್ ಸ್ಟೇಬಲ್ ಆಯ್ತು. ಈ ಹೈಡ್ರೋಜನ್ ಅಷ್ಟೇ ಅನದರ್ ಹೈಡ್ರೋಜನ್ ಜೊತೆ ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳ್ತು. ಓಕೆ, ಈ ಹೈಡ್ರೋಜನ್ ಆಟಮಿಗೂ ಕೂಡ 2 ಎಲೆಕ್ಟ್ರಾನ್ಸ್ ಬಂತು. ಎರಡು ಮ್ಯೂಚುವಲಿ ಏನಾಯ್ತು, ಒಂದೊಂದು ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಂಡಿದ್ದಾವೆ. ಶೇರ್ ಮಾಡ್ಕೊಂಡಾಗ in between the hydrogen atom 2 electrons bantu. These 2 hydrogens are becomes to stable. Okay, mutually sharing of electron indicated as an covalent bond. Ella organic compound ಗಳು ಏನಿದಾವಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್ ಎಲ್ಲವೂ ಕೂಡ ಕೋವೆಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡ್ತಕ್ಕಂಥದ್ದು. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮೋಸ್ಟ್ ಆಫ್ ಆಲ್ ಕೋವೆಲೆಂಟ್ ಬಾಂಡ್ಸ್. ನಿಮ್ಗೆ ಗೊತ್ತಿರ್ಲಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ತಾ ಇದ್ದೀರಾ, ಜಾಸ್ತಿ ಅಲ್ಲಿ ಯಾವ ತರ ಬಾಂಡ್ಸ್ ಇರ್ತಾವ್ರಿ, ಕೋವೆಲೆಂಟ್ ಬಾಂಡ್ ಗಳಿರ್ತವೆ. ಓಕೆ, ನೆಕ್ಸ್ಟ್ ಕೋಆರ್ಡಿನೇಷನ್ ಬಾಂಡ್ ಅಂತ ಇದೆ. ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಲಿಗ್ಯಾಂಡ್ ಅಂತ ಬರುತ್ತೆ, ಮತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಬರುತ್ತೆ. ಲಿಗ್ಯಾಂಡ್ ಕೆಲಸ ಏನಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಸೆಂಟ್ರಲ್ ಮೆಟಲ್ ಅಯಾನ್ ಕಡೆಗೆ ಡೊನೇಟ್ ಮಾಡುತ್ತೆ. ಇಲ್ಲಿ ಶೇರ್ ಆಗಲ್ಲ, ಟ್ರಾನ್ಸ್ಫರ್ ಆಗಲ್ಲ. ಒಂದು ಸ್ಪೀಸಿಸ್ ಕಂಪ್ಲೀಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಸೆಂಟ್ರಲ್ ಮೆಟಲ್ ಅಯಾನ್ ಗೆ ಡೊನೇಟ್ ಮಾಡುತ್ತೆ. ಇದು ನಿಮಗೆ ಒಂದ್ ಸ್ವಲ್ಪ ಅರ್ಥ ಆಗಲ್ಲ ಕೋಆರ್ಡಿನೇಷನ್ ಕಾಂಪೌಂಡ್ ಅಂದ್ರೆ. ಇದು ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ಈ ಚಾಪ್ಟರ್ ಇದೆ ಸಪರೇಟ್ ಆಗಿ, ಅಲ್ಲಿ ಸ್ಟಡಿ ಮಾಡುವಾಗ ಡೀಟೇಲ್ ಸ್ಟೋರಿ ನಿಮ್ಗೆ ಗೊತ್ತಾಗುತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ. ಬಟ್ ಇಲ್ಲಿ ನಾನು ಸಿಂಪಲ್ ಆಗಿ ಹೇಳಿರ್ತೀನಿ, ಕೋಆರ್ಡಿನೇಷನ್ ಬಾಂಡ್ ಅಂದ್ರೆ ಸೆಂಟ್ರಲಿ ಮೆಟಲ್ ಇರುತ್ತೆ, ಸೆಂಟ್ರಲ್ ಮೆಟಲ್, ಇನ್ನೊಂದು ಲಿಗ್ಯಾಂಡ್ ಗಳಿರ್ತವೆ. ಲಿಗ್ಯಾಂಡ್ ಅಂದ್ರೆ ಏನಂತ ಗೊತ್ತಿರ್ಲಿ ನಿಮಗೆ ಡೆಫಿನೇಷನ್. ದ ಸ್ಪೀಸಿಸ್ ವಿಚ್ ಕ್ಯಾನ್ ಡೊನೇಟ್ಸ್ lone pair of electrons towards central metal atom. ನಾ ಮಾಡ್ತೀನಿ ಬಿಡು. To form a bond. Diksha. ಎಸ್ ಸರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಲಿಗ್ಯಾಂಡ್ process ಏನು, the species which can donate a lone pair of electron towards the central metal ion in order to form a strong coordinate bond. ಅಂದ್ರೆ ಯಾವ ಸ್ಪೀಸಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಡೊನೇಟ್ ಮಾಡುತ್ತೋ ಆ ಸ್ಪೀಸಿಸ್ ನ ಲಿಗ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಯ್ತು? ಇಲ್ಲಿ ಕೋಆರ್ಡಿನೇಷನ್ ಬಾಂಡ್ ಅಂದ್ರೆ the species or ligand which can donate a lone pair of electron towards the central metal ion in order to form bond. That bond we indicate as a coordination bonds. Okay, this is very stronger compared to ionic and then covalent. ಅವಕ್ಕಿಂತ ಕೂಡ more stronger ಇರುತ್ತೆ coordination bond. Okay, next hydrogen bond ಅಂತ ಇದೆ. This is also very important. Hydrogen bond ಅಂದ್ರೆ ಎಕ್ಸಾಂಪಲ್ ವಾಟರ್ ಮಾಲಿಕ್ಯೂಲ್ ತಗೋಣ. ಆಕ್ಸಿಜನ್ H2O ಇದೆ, H2O. Okay, this oxygen weakly bonded to other hydrogen atom present in other molecule of water. Okay, next ಇದೇ ತರನೇ ಅಂದ್ರೆ ಆಕ್ಸಿಜನ್ highly electronegative atom of the oxygen weakly bonded with hydrogen atom of the other water molecule. ಒಂದು ವಾಟರ್ ಮಾಲಿಕ್ಯೂಲ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಆಟಮ್, ಅನದರ್ ವಾಟರ್ ಮಾಲಿಕ್ಯೂಲ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಆಟಮ್, ಇವೆರಡರ ಮಧ್ಯೆ ವೀಕ್ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ. ಆ ಬಾಂಡ್ ನ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಬಟ್ ಹೈಡ್ರೋಜನ್ ಆಕ್ಸಿಜನ್ ಬಾಂಡ್ ಮತ್ತೆ ಹೈಡ್ರೋಜನ್ ಬಾಂಡ್ ಮಧ್ಯೆ ಮಾತ್ರ ಫಾರ್ಮೇಶನ್ ಆಗಲ್ಲ. ಓನ್ಲಿ highly electronegative atoms such as ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಈ ಆಟಮ್ಗಳು ನಿಮ್ಗೆ ಕೊಟ್ಟಿರ್ತಕ್ಕಂಥ ಮಾಲಿಕ್ಯೂಲ್ ಅಲ್ಲಿ ಏನಾದ್ರು ಇತ್ತು ವಿತ್ ಹೈಡ್ರೋಜನ್ ಏನಾದ್ರು ಇತ್ತು ಅಂದ್ರೆ
ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ ಡೆಫಿನೇಷನ್ ಹೇಗೆ ಹೇಳ್ಬೋದು ಅಂದ್ರೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಸಚ್ ಆಸ್ nitrogen or oxygen or fluorine bonded to hydrogen atom present in other molecule we indicate as an hydrogen bond. ಅರ್ಥ ಆಯ್ತಾ ಇದು ಹೈಡ್ರೋಜನ್ ಬಾಂಡ್ ಅಂದ್ರೆ? ಸರ್ ಹೈಡ್ರೋಜನ್ ಬಾಂಡ್ ಅಂದ್ರೆ ನೀವು ಹೈಡ್ರೋಜನ್ ಮಧ್ಯೆ ಅಂತ ಹೇಳ್ಬಾರ್ದು. ಹೈಡ್ರೋಜನ್ ಆಟಮ್ ಆಫ್ ದಿ ಒನ್ ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ ಆಟಮ್, ಅನದರ ಮಾಲಿಕ್ಯೂಲ್ ಅಲ್ಲಿ ಇರ್ತಕ್ಕಂಥ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಯಾವುದು? ನೈಟ್ರೋಜನ್ ಆಗಿರ್ಬೋದು, ಅಥವಾ ಆಕ್ಸಿಜನ್ ಆಗಿರ್ಬೋದು, ಅಥವಾ ಫ್ಲೋರಿನ್ ಆಗಿರ್ಬೋದು. ಬಟ್ ವಾಟರ್ ಮಾಲಿಕ್ಯೂಲ್ ಅಲ್ಲಿ ಇರೋದು ಓನ್ಲಿ ಒಂದೇ ಎಲೆಕ್ಟ್ರೋನೆಗೆಟಿವ್ ಆಟಮ್, ಯಾವುದು? ಆಕ್ಸಿಜನ್. ಹಾಗಾಗಿ ಆಕ್ಸಿಜನ್ ಹೈಡ್ರೋಜನ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಏನಾದ್ರೂ ಡೌಟ್ ಇದೆಯಾ ಇದರಲ್ಲಿ, ಹೈಡ್ರೋಜನ್ ಬಾಂಡಿಂಗ್ ಅಲ್ಲಿ? No, sir. No, sir. Puneet, any doubts? Puneet, are you active now? No, sir. Ah. Yes, sir. Okay, these are types of chemical bonding ಅಂತ ಹೇಳ್ತೀವಿ. ನೆಕ್ಸ್ಟ್ ಆಕ್ಟೇಟ್ ರೂಲ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಹೌದಲ್ವಾ? ಯಾವುದೇ ಒಂದು ಮಾಲಿಕ್ಯೂಲ್ ಇದೆ ಅಂದ್ರೆ ಅದ್ರ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು ಮಾಲಿಕ್ಯೂಲ್ ಅಲ್ಲಿ? 8 ಎಲೆಕ್ಟ್ರಾನ್ ಇರಬೇಕು. ಆಗಿದ್ರೆ ಅದು ಸ್ಟೇಬಲ್ ಅಂತ. ಓಕೆ, ಇಲ್ಲ ಅಂದ್ರೆ ಅನ್ಸ್ಟೇಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಬ್ಲೆಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಆಟಮ್ ಸುತ್ತ 2 ಎಲೆಕ್ಟ್ರಾನ್ಸ್ ಇರಬೇಕು ಅನ್ನೋದನ್ನ ಡಬ್ಲೆಟ್ ರೂಲ್ ಹೇಳುತ್ತೆ. ನಿಮಗೆ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಬರೆಯೋದಿದೆಯಲ್ಲ, ಅದನ್ನ ನೋಡ್ಕೊಂಡಿರ್ಬೇಕು. ಲೆವಿಸ್ ಡಾಟ್ ಸ್ಟ್ರಕ್ಚರ್ ಹಂಗೆ ಅಂದ್ರೆ, ನಾವು ಬಾಂಡ್ ಗಳನ್ನ ಫಸ್ಟ್ ನಾವು ಫಾರ್ಮೇಶನ್ ಮಾಡ್ಕೊಂತೀವಿ, ಆಮೇಲೆ ಎಲೆಕ್ಟ್ರಾನ್ಸ್ ಅನ್ನ ಶಿಫ್ಟ್ ಮಾಡ್ತೀವಿ. ಆ ಪ್ರೋಸೆಸ್ ಏನಿದೆಯಲ್ಲ ಅದನ್ನ ಪ್ರತಿಯೊಬ್ರು ಕೂಡ ನೋಡ್ಕೊಂಡಿರ್ಬೇಕು. ಓಕೆ, ಆ ನಂತರ ಏನು ಕ್ವಶನ್ಸ್ ಬರ್ತಾ ಹೋಗ್ತಾವಲ್ಲ, ಅಲ್ಲಿ ಆ ತರ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಗಳ ಏನಾದ್ರು ಬಂದ್ರೆ ಅಲ್ಲಿ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದನ್ನ ನೋಡ್ಕೊಂಡಿರ್ಬೇಕು. ಲೆವಿಸ್ ಡಾಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಯಾವ ರೀತಿ ಬರುತ್ತೆ, ಯಾವ ರೀತಿ ಅರೇಂಜ್ ಮಾಡೋದು, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ನ ಹೆಂಗ್ ಆಡ್ ಮಾಡ್ಕೋಬೇಕು, ಆಡ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಅದನ್ನ ಎಲೆಕ್ಟ್ರಾನ್ಸ್ ಗಳನ್ನ ನಾವು ಸ್ಪ್ಲಿಟ್ ಮಾಡ್ಬೇಕು, ಬಾಂಡ್ ಫಾರ್ಮೇಶನ್ ಮಾಡ್ಬೇಕು, ಇಷ್ಟು ಕೂಡ ನೋಡ್ಕೊಂಡಿರ್ಬೇಕು. ಇದನ್ನ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಕೆಲವೊಂದು ಇದಿದೆ, ಕ್ವಶನ್ಸ್ ಇದೆ, ಆ ಎಕ್ಸ್ಪ್ಲೈನ್ ಮಾಡ್ತಾನೆ, ಅಲ್ಲೇ ಹೇಳ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಬಗ್ಗೆ. ನೆಕ್ಸ್ಟ್ ಬಾಂಡ್ ಪ್ಯಾರಾಮೀಟರ್ಸ್ ಬಂದ್ರೆ, ಬಾಂಡ್ ಲೆಂತ್, ಬಾಂಡ್ ಆಂಗಲ್, ಬಾಂಡ್ ಎಂಥಾಲ್ಪಿ, ಬಾಂಡ್ ಆರ್ಡರ್ ಅಂತ ಬರುತ್ತೆ. ಬಾಂಡ್ ಲೆಂತ್ ಅಂದ್ರೆ ಏನು? ದ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ ಅಲ್ಲಿ ಒಂದ್ ಆಟಮ್ಗೂ ಅನದರ್ ಆಟಮ್ಗೂ ಇರ್ತಕ್ಕಂಥ ಡಿಸ್ಟೆನ್ಸ್ ನ ಏನಂತ ಇಂಡಿಕೇಟ್ ಮಾಡ್ತೀವಿ? Bond length. ಬಾಂಡ್. ಓಕೆ, ನೆಕ್ಸ್ಟ್ ಬಾಂಡ್ ಆಂಗಲ್ ಅಂದ್ರೆ, ಎಕ್ಸಾಂಪಲ್ ವಾಟರ್ ಮಾಲಿಕ್ಯೂಲ್ ಇದೆ. ವಾಟರ್ ಮಾಲಿಕ್ಯೂಲ್ ಅಲ್ಲಿ ಲೋನ್ ಪೇರ್ ಎಷ್ಟಿದೆ, ಬಾಂಡ್ ಪೇರ್ ಎಷ್ಟಿದೆಪ್ಪ? How many lone pairs and bond pairs are there here? Sir, 2 bond pairs, sir. Lone pairs? 2 lone pairs, sir. ನಿಮಗೆ ಗೊತ್ತಿರ್ಲಿ ನೋಡಿ, ಇಲ್ಲೇನ್ ಬರ್ದಿದ್ದೀನಲ್ಲ, ಬಾಂಡ್ ಆಗಿಲ್ಲಪ್ಪ, ಅನದರ್ ಆಟಮ್ ಜೊತೆ ಬಾಂಡ್ ಆಗಿಲ್ಲ, ಶೇರ್ ಆಗಿಲ್ಲ, ಅದನ್ನ ಅನ್ಶೇರ್ಡ್ ಪೇರ್ ಅಂತನಾದ್ರೂ ಕರಿತೀವಿ, ಅಥವಾ ಲೋನ್ ಪೇರ್ ಅಂತನಾದ್ರೂ ಕರಿತೀವಿ. ನೆನಪಿರ್ಲಿ, these two we indicate as an unshared pair ಅಥವಾ or are lone pair of electrons ಅಂತನಾದ್ರೂ ಕರಿತೀವಿ. ಓಕೆ, ಯಾವುದು ಶೇರ್ ಆಗಿಲ್ಲ, ಇದನ್ನ ಲೋನ್ ಪೇರ್ ಅಥವಾ ಅನ್ಶೇರ್ಡ್. ಬಾಂಡ್ ಪೇರ್ ಇವು ಏನಿದೆಯಲ್ಲ, ಬಾಂಡ್ ಫಾರ್ ಆಕ್ಸಿಜನ್ ಹೈಡ್ರೋಜನ್ ಮಧ್ಯೆ ಇದೇನ್ ಬಾಂಡ್ ಫಾರ್ಮೇಶನ್ ಆಗಿದೆಯಲ್ಲ, ಇದನ್ನ ನಾವು ಬಾಂಡ್ ಪೇರ್ ಅಂತ ಕರಿತೀವಿ. ಬಾಂಡ್ ಪೇರ್ ಆಫ್ electrons. Totally how many bond pairs? Each bond consisting of one pair of electron. ನಿಮ್ಗೆ ಗೊತ್ತಿರ್ಲಿ, each bond consisting of one pair of electron ಅಥವಾ 2 electrons ನ ಏನಂತ ಹೇಳ್ಬೋದು? 1 pair. ಹಾಗಾಗಿ 2 bond pairs ಎಷ್ಟಿದಾವಪ್ಪ? 2 bond pairs
ಓಕೆ, ಲೋನ್ ಪೇರ್ಸ್ ಎಷ್ಟಿದೆ? 2 ಲೋನ್ Two lone ಪೇರ್ಸ್. pairs. ಹಾ, ಇದು ಮರ್ತ್ ಬಿಡ್ಬೇಡಿ, ಇದು ನಂಗೆ ಅಲ್ಲೇ ಒಂದ್ ಸ್ವಲ್ಪ ಚಿಕ್ಕದಾಗಿ ನೋಟ್ಬುಕ್ ಅಲ್ಲಿ ಬರ್ಕೊಂಬಿಡಿ ಹಾಗೇನೆ. ಓವರ್. Yes, sir. Yes, sir. ಓಕೆ, ಓಕೆ, ಇದರಲ್ಲಿ ಬಾಂಡ್ ಲೆಂತ್ ಹೇಳಿದ್ವಿ, ಬಾಂಡ್ ಹ್ಯಾಂಗಲ್. ಬಾಂಡ್ ಹ್ಯಾಂಗಲ್ ಅಂತಂದ್ರೆ ಬಾಂಡ್ ಆಂಗಲ್, ಇದು 2 ಲೋನ್ ಪೇರ್ ಇದೆ, ಇಲ್ಲಿ ಬಾಂಡ್ ಯಾವುದು ಬಾಂಡ್ ಪೇರ್ಸ್ ಇದೆಯಲ್ಲ ಆ ಬಾಂಡ್ ಪೇರ್ಸ್ ಮಧ್ಯೆ ಬರ್ತಕ್ಕಂತ ಆಂಗಲ್ ನ ನಾವು ಬಾಂಡ್ ಆಂಗಲ್ ಅಂತ ಕರಿತೀವಿ. ಬಾಂಡ್ ಪೇರ್ಸ್ ಇಲ್ಲಿ ಒಂದು ಬಾಂಡ್ ಪೇರ್ ಇದೆ, ಇಲ್ಲಿ ಒಂದು ಬಾಂಡ್ ಪೇರ್ ಇದೆ, ಅವೆರಡರ ಮಧ್ಯೆ ಬರ್ತಕ್ಕಂತ ಆಂಗಲ್ ಅದನ್ನ ನಾವೇನಂತ ಕರಿತೀವಿ? ಬಾಂಡ್ ಆಂಗಲ್. ಅದ್ರ ಡೆಫಿನೇಷನ್ ಹೇಗೆ ಹೇಳ್ಬೋದು? ದ ಆಂಗಲ್ ಬಿಟ್ವೀನ್ ದಿ ಬಾಂಡ್ ಪೇರ್ಸ್ ಇನ್ ಎ ಮಾಲಿಕ್ಯೂಲ್ ಕಾಲ್ಡ್ ಬಾಂಡ್ ಆಂಗಲ್. ಓಕೆ, ಬಾಂಡ್ ಪೇರ್ಸ್ ಗಳ ಮಧ್ಯೆ ಇರ್ತಕ್ಕಂಥ ಆಂಗಲ್ ಬಾಂಡ್ ಆಂಗಲ್ ಅಲ್ವಾ? ಓಕೆ, ಹಾಗಾದ್ರೆ H2O ಗೆ ಬಾಂಡ್ ಆಂಗಲ್ ನಿಮಗೆ ಗೊತ್ತಿದೆ. ಇದು ಆಕ್ಚುಲಿ ಟೆಟ್ರಾಹೆಡ್ರಲ್ ಬರುತ್ತೆ. ಲೋನ್ ಪೇರ್ ರಿಪಲ್ಷನ್ ಆಗುತ್ತೆ. ಲೋನ್ ಪೇರ್ ರಿಪಲ್ಷನ್ ಆಗೋದ್ರಿಂದ ಬಾಂಡ್ ಆಂಗಲ್ ಏನಾಗುತ್ತೆ? ರಿಡ್ಯೂಸ್ ಆಗುತ್ತೆ. ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಾಂಡ್ ಆಂಗಲ್ ಆಫ್ NH3, H2O, H2S, H2SE, ಓಕೆ, ಇಷ್ಟನ್ನು ಕೂಡ ನೋಡ್ಕೊಂಡ್ ಬಂದಿರ್ಬೇಕು. ಬಾಂಡ್ ಆಂಗಲ್ ಆಫ್ NH3, H2O, H2S, ಓಕೆ, H2SE, ಓಕೆ, ಈ ಬಾಂಡ್ ಆಂಗಲ್ ನೋಡ್ಕೊಂಡ್ ಬಂದಿರಿ. Okay, sir. ಓಕೆ, ನೆಕ್ಸ್ಟ್ ಬಾಂಡ್ ಎಂಥಾಲ್ಪಿ. ಓಕೆ, ಬಾಂಡ್ ಎಂಥಾಲ್ಪಿ ಅಂದ್ರೆ ಏನು ನೋಡಪ್ಪ. ಎಕ್ಸಾಂಪಲ್ ಯಾವ್ದೋ ಒಂದು ನೈಟ್ರೋಜನ್ ಮಾಲಿಕ್ಯೂಲ್, ಯಾವ್ದೋ ಒಂದು ತಗೊಂಡಿದ್ದೀನಿ, ಸುಮ್ಮನೆ ಮಾಲಿಕ್ಯೂಲ್ ತಗೊಂಡಿದ್ದೀನಿ, ನೈಟ್ರೋಜನ್ ಅಂತ ತಗೊಂಡಿದ್ದೀನಿ. ಇನ್ ಬಿಟ್ವೀನ್ ದಿ ನೈಟ್ರೋಜನ್ ಹೌ ಮೆನಿ ಬಾಂಡ್ಸ್ ಆರ್ ದೇರ್? 3 bonds. Three Sir, 3 bonds. 3 ಬಾಂಡ್ಸ್. ಬಾಂಡ್ ಎಂಥಾಲ್ಪಿನಲ್ಲಿ 2 ಟೈಪ್ ಬರುತ್ತೆ, ಮತ್ತೆ ಬಾಂಡ್ ಫಾರ್ಮೇಶನ್ ಎಂಥಾಲ್ಪಿ ಮತ್ತೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂತ. ಬಾಂಡ್ ಫಾರ್ಮೇಶನ್ ಅಂದ್ರೆ 2 ಆಟಮ್ಗಳು ಬಾಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಸಮ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ಅದನ್ನ ಬಾಂಡ್ ಫಾರ್ಮೇಶನ್ ಎಂಥಾಲ್ಪಿ ಅಂತ ಕರಿತೀವಿ. ಫಾರ್ಮೇಶನ್ ಆಗ್ಬೇಕಾದ್ರೆ ಎನರ್ಜಿ ರಿಲೀಸ್ ಆಗುತ್ತೆ, ನೆನ್ಪಿರ್ಲಿ. ಬಾಂಡ್ ಅನ್ನ ಬ್ರೇಕ್ ಮಾಡ್ಬೇಕಂದ್ರೆ ಎನರ್ಜಿ ರಿಲೀಸ್ ಆಗುತ್ತೋ ನಾವೇ ಎನರ್ಜಿನ ಅಪ್ಲೈ ಮಾಡ್ಬೇಕು? Sir, ನಾವೇ energy apply ಮಾಡ್ಬೇಕು. ನಾವೇ apply ಮಾಡ್ಬೇಕು. ಅಪ್ಲೈ ಮಾಡ್ಬೇಕು. ಅದನ್ನ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಡಿಸೋಸಿಯೇಷನ್ ಅಂದ್ರೆ ಸ್ಪ್ಲಿಟ್ ಆಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ. ಓಕೆ, ಬ್ರೇಕ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ಅಪ್ಲೈ ಮಾಡ್ತೀವಿ ಎನರ್ಜಿನ. ಅದನ್ನ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಅಂತ ಕರಿತೀವಿ. ಡೆಫಿನೇಷನ್ ಹೇಳೋದಾದ್ರೆ ಬಾಂಡ್ ಫಾರ್ಮೇಶನ್ ಎಂಥಾಲ್ಪಿಗೆ the one mole of a bond formed when some amount of energy will be releases. Okay, that energy indicates a bond formation enthalpy ಅಂತ ಕರಿತೀವಿ. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂದ್ರೆ the amount of energy required to breakage of bond between the 2 atoms. 2 atoms ಗಳ ಮಧ್ಯೆ ಇರ್ತಕ್ಕಂಥ ಬಾಂಡ್ ಅನ್ನ ಬ್ರೇಕ್ ಮಾಡೋದಕ್ಕೆ ನಾವು ಎನರ್ಜಿನ ಅಪ್ಲೈ ಮಾಡ್ತೀವಿ. ಅದನ್ನ ನಾವೆಂತ ಕರಿತೀವಿ? ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಓಕೆ, 2 ಟೈಪ್ ಬರುತ್ತೆ. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿನಲ್ಲಿ ಡೆಲ್ಟಾ H ನೆಗೆಟಿವ್ ಆಗುತ್ತಾ, ಡೆಲ್ಟಾ H ಪಾಸಿಟಿವ್ ಆಗುತ್ತಾ? ಡೆಲ್ಟಾ H ನೆಗೆಟಿವ್ ಅಂದ್ರೆ ನಿಮ್ಗೆ ಗೊತ್ತಿರಲಿ ಎಕ್ಸೋಥರ್ಮಿಕ್, ಡೆಲ್ಟಾ H ಪಾಸಿಟಿವ್ ಅಂದ್ರೆ ಎಂಡೋಥರ್ಮಿಕ್ ಗೊತ್ತಿರಲಿ. ಡೆಲ್ಟಾ H ಪಾಸಿಟಿವ್, ಡೆಲ್ಟಾ H ನೆಗೆಟಿವ್. ಡೆಲ್ಟಾ H ನೆಗೆಟಿವ್ ಅಂದ್ರೆ ಏನಪ್ಪ? ಎಕ್ಸೋಥರ್ಮಿಕ್. ಡೆಲ್ಟಾ H ಪಾಸಿಟಿವ್ ಅಂದ್ರೆ ಎಂಡೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂದ್ರೆ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತಾ ಇದೆ, ಎಂಡೋಥರ್ಮಿಕ್ ಅಂದ್ರೆ ಅಮೌಂಟ್ ಆಫ್ ಎನರ್ಜಿ ಅಬ್ಸಾರ್ವ್ ಆಗ್ತಾ ಇದೆ ಅಂತ. ಹಾಗಾದ್ರೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿನಲ್ಲಿ ಡೆಲ್ಟಾ H ಇಸ್ ಪಾಸಿಟಿವ್ ಆರ್ ನೆಗೆಟಿವ್? Sir, positive endothermic. Positive, sir.
delta H is positive. Yes. Next, the bond formation ಅಂತ ಇಂಡಿಕೇಟ್ ಮಾಡ್ತೀವಿ. ಬಾಂಡ್ ಫಾರ್ಮೇಶನ್ ಆಗಬೇಕಾದ್ರೆ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್? ಎಕ್ಸೋಥರ್ಮಿಕ್ಸ್. ಸರ್ ಎಕ್ಸೋಥರ್ಮಿಕ್. ಅಮೌಂಟ್ ಆಫ್ ಎನರ್ಜಿ ಏನಾಗುತ್ತೆ ರಿಲೀಸ್ ಆಗ್ತಾ ಇದೆ. ಇಷ್ಟು ನಿಮಗೆ ಗೊತ್ತಿರ್ಬೇಕು. ಇದು ಥರ್ಮೋಡೈನಾಮಿಕ್ಸ್ ಅಲ್ಲೂ ಕೂಡ ಹೇಳಿದ್ದಾರೆ. ಥರ್ಮೋಡೈನಾಮಿಕ್ಸ್, ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್, ಹೌದಲ್ವಾ? ಓಕೆ. ನೆಕ್ಸ್ಟ್ ಈಕ್ವಿಲಿಬ್ರಿಯಂ ಚಾಪ್ಟರ್ ಅಲ್ಲೂ ಬರುತ್ತೆ ಆ ಕಾನ್ಸೆಪ್ಟ್. ನೆಕ್ಸ್ಟ್ ಪ್ರತಿಯೊಬ್ರು ಕೂಡ ನೆಕ್ಸ್ಟ್ ಕ್ಲಾಸ್ ಬರ್ತಾ ಫಾರ್ಮಲ್ ಚಾರ್ಜ್ ನ ಫೈಂಡ್ ಔಟ್ ಮಾಡೋದು, ಅದ್ರ ಫಾರ್ಮುಲಾ ಓಕೆ ನೋಡ್ಕೊಂಡ್ ಬಂದಿರ್ಬೇಕು ಪ್ರತಿಯೊಬ್ರು ಕೂಡ. ಫಾರ್ಮಲ್ ಚಾರ್ಜ್ ಅಂದ್ರೆ ಎಕ್ಸಾಂಪಲ್ ಒಂದು O3 ಮಾಲಿಕ್ಯೂಲ್ ಇದೆಯಾ, O3 ಮಾಲಿಕ್ಯೂಲ್ ಇದೆಯಾ, ಇದು ಆಕ್ಸಿಜನ್ ಈ ಆಕ್ಸಿಜನ್ ಆಟಮ್ಗೆ ಚಾರ್ಜ್ ಎಷ್ಟು, ಈ ಆಕ್ಸಿಜನ್ ಚಾರ್ಜ್ ಎಷ್ಟು, ಈ ಆಕ್ಸಿಜನ್ ಚಾರ್ಜ್ ಎಷ್ಟು, ಇಂಡಿವಿಜುವಲ್ ಆಟಮ್ಗೆ ನಾವು ಚಾರ್ಜ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಮಾಲಿಕ್ಯೂಲ್ ಟೋಟಲಿ O3 ಅನ್ನೋದು ಒಂದು ಮಾಲಿಕ್ಯೂಲ್. ಇದರಲ್ಲಿ 3 ಆಕ್ಸಿಜನ್ ಆಟಮ್ಸ್ ಇದೆ. 3 ಆಕ್ಸಿಜನ್ ಆಟಮ್ ಯಾವ್ದಾದ್ರು ನಂಬರ್ ಕೊಟ್ಕೊಳ್ಳಿ. ನಂಬರ್ ನೀವು ಹೆಂಗಾದ್ರೂ ಕೊಟ್ಕೋಬಹುದು. ನಾನು 1 2 3 ಅಂತ ಕೊಟ್ಕೊಳ್ಳಿ, ಹೆಂಗಾದ್ರೂ ಕೊಟ್ಕೊಳ್ಳಿ. ಈ ಫಸ್ಟ್ ಆಕ್ಸಿಜನ್ ಆಟಮ್ಗೆ ಚಾರ್ಜ್ ಎಷ್ಟು, ಸೆಕೆಂಡ್ ಆಕ್ಸಿಜನ್ ಆಟಮ್ಗೆ ಚಾರ್ಜ್ ಎಷ್ಟು, ಥರ್ಡ್ ಆಕ್ಸಿಜನ್ ಆಟಮ್ಗೆ ಚಾರ್ಜ್ ಎಷ್ಟು, ಇಂಡಿವಿಜುವಲ್ ಆಟಮ್ಗೆ ಚಾರ್ಜ್ ಅನ್ನ ಫೈಂಡ್ ಔಟ್ ಮಾಡ್ತಿದೀವಿ. ಅದನ್ನ ಫಾರ್ಮಲ್ ಚಾರ್ಜ್ ಅಂತ ಇಂಡಿಕೇಟ್ ಮಾಡ್ತೀವಿ. ಅದಕ್ಕೆ ಇಂಡಿವಿಜುವಲ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೋಡ್ಕೊಂಡು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಂಡ್ ಬರ್ಬೇಕು. ನೋಡ್ಕೊಂಡ್ ಬರ್ತೀರಲ್ಲ? ಎಸ್ ಸರ್. ಪ್ರತಿಯೊಬ್ರು ಕೂಡ. Yes, sir. ಓಕೆ. ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್ ಅಂತ ಹೇಳಿದ್ವಿ. ಅದಲ್ಲೇ ನೋಡಿದೀರಾ. ಇನ್ಕಂಪ್ಲೀಟ್ ಆಕ್ಟೇಟ್ ಮತ್ತೆ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್, ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಇಂಡಿಕೇಟ್ ಮಾಡ್ತೀವಿ. ಎಲ್ಲಾ ಮಾಲಿಕ್ಯೂಲ್ಗೂ ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಆಗಲ್ಲ, ಹೌದಾ? ಬಟ್ ಈ ಕೆಲವೊಂದು ಎಲಿಮೆಂಟ್ಸ್, ಕೆಲವೊಂದು ಮಾತ್ರ ಗ್ರೂಪ್ ಗಳಿಗೆ ಮಾತ್ರ ಅದು ಸ್ಯಾಟಿಸ್ಫೈ ಆಗುತ್ತೆ. ದಟ್ಸ್ ವೈ ಲಿಮಿಟೇಷನ್ಸ್ ಕೂಡ ಇದೆ ಆಕ್ಟೇಟ್ ರೂಲ್. ಈಗ ಬೋರಾನ್ ಟ್ರೈಫ್ಲೋರೈಡ್ ಹೇಳ್ತಿದೀವಪ್ಪ. ಬೋರಾನ್ ಟ್ರೈಫ್ಲೋರೈಡ್ ಇಟ್ ಇಸ್ ಸ್ಟೇಬಲ್ ಮಾಲಿಕ್ಯೂಲ್. ಬಟ್ ಇದು ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ? ಇದು ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ? ಆಕ್ಟೇಟ್ ರೂಲ್ ಅಂದ್ರೆ ಏನು? ಸೆಂಟ್ರಲ್ ಆಟಮ್ ಸುತ್ತ 8 ಎಲೆಕ್ಟ್ರಾನ್ ಇರ್ಬೇಕು. ಬಟ್ ಇದ್ರ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಸರ್ 6 ಎಲೆಕ್ಟ್ರಾನ್ಸ್. 6 ಎಲೆಕ್ಟ್ರಾನ್. ನೋಡಪ್ಪ, ಈಚ್ ಬಾಂಡ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಅಂತ ಹೇಳಿದೀವಿ. 2 4 6. ಬಟ್ ಸ್ಟೇಬಲ್ ಆಗಿರ್ಬೇಕು ಅಂದ್ರೆ ಅಕಾರ್ಡಿಂಗ್ ಟು ಆಕ್ಟೇಟ್ ರೂಲ್ ಏನ್ ಹೇಳುತ್ತೆ? 8 ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್ ಅಂತ ಇದೆ. ಬಟ್ ಇಲ್ಲಿ ಬೋರಾನ್ ಟ್ರೈಫ್ಲೋರೈಡ್ ಸ್ಟೇಬಲ್ ಬರುತ್ತೆ ಮಾಲಿಕ್ಯೂಲ್. ಅದ್ರ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 ಎಲೆಕ್ಟ್ರಾನ್ಸ್ ಇದೆ. But it is not satisfies octet rule, but also it is satisfies. That's why octet rule not for all molecules. Ella molecules ಗೂ ಕೂಡ ಇನ್ವಾಲ್ವ್ ಆಗಿಲ್ಲ. This is one of the limitation. ಅದನ್ನೇ ಫಸ್ಟ್ ಲಿಮಿಟೇಷನ್ ಹೇಳ್ತೀವಿ, ಇನ್ಕಂಪ್ಲೀಟ್ ಆಕ್ಟೇಟ್ ಅಂತ ಹೇಳ್ತೀವಿ. This is incomplete octet. ಕೆಲವೊಂದು ಮಾಲಿಕ್ಯೂಲ್ ಇನ್ಕಂಪ್ಲೀಟ್ ಇದ್ರೂ ಕೂಡ ಆಕ್ಟೇಟ್ ರೂಲ್ ಸ್ಟೇಬಲ್ ಆಗಿರ್ತವೆ. ನೆಕ್ಸ್ಟ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ, ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೂ ಕೂಡ ಅದೇನಾಗಿರುತ್ತೆ, ಆಕ್ಟೇಟ್ ರೂಲ್ ಫಾಲೋ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ದ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂದ್ರೆ ಕೆಲವೊಂದು ಮಾಲಿಕ್ಯೂಲ್ಸ್ ಅಲ್ಲಿ ಗ್ರೇಟರ್ ದೆನ್ 8 ಇರ್ತವೆ. ಎಕ್ಸಾಂಪಲ್ PCl5 ನೋಡ್ಕೋಣ. ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತ ತಗೋಣ. ಹೌ ಮೆನಿ ಬಾಂಡ್ಸ್ ಆರ್ ದೇರ್ ಹಿಯರ್? ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಲ್ಲಿ ಸರ್ 5 bonds. 5 ಬಾಂಡ್ಸ್ ಇದೆ. ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಫಾಸ್ಫರಸ್ ಸುತ್ತ? 10 ಎಲೆಕ್ಟ್ರಾನ್ ಅಂದ್ರೆ 8 ಗಿಂತ ಜಾಸ್ತಿ ಆಯ್ತಲ್ವಾ? 8 ಗಿಂತ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಪ್ಯಾಂಡೆಡ್ ಅಂದ್ರೆ 8 ಗಿಂತ ಜಾಸ್ತಿ ಆಗ್ತಾ ಇದೆ. ಆದ್ರೂ ಕೂಡ 8 ಇಲ್ಲ ಇಲ್ಲಿ. 8 ಗಿಂತ ಜಾಸ್ತಿ ಇದ್ರೂ ಕೂಡ ಮಾಲಿಕ್ಯೂಲ್ ಸ್ಟೇಬಲ್ ಆಗಿದೆ. This is also not satisfies octet rule, but this molecules stable. Okay, ಹಾಗಾಗಿ octet rule not for all molecules ಅನ್ನೋದು ಗೊತ್ತಿರಲಿ ನಿಮ್ಗೆ. ಓಕೆ, ನೆಕ್ಸ್ಟ್ VSEPR ಥಿಯರಿ ಬಂದ್ರೆ, VSEPR ಥಿಯರಿ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಹೇಳ್ತೀವಲ್ವಾ?
VSEPR theory. V ಅಂದ್ರೆ ಏನಪ್ಪ ವೇಲೆನ್ಸ್ ಶೆಲ್, E ಅಂದ್ರೆ ಎಲೆಕ್ಟ್ರಾನ್, P ಅಂದ್ರೆ ಪೇರ್, R ಅಂದ್ರೆ ರಿಪಲ್ಷನ್. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್. ಓಕೆ, ಈ ರಿಪಲ್ಷನ್ ಆಗೋದ್ರಿಂದ ಬಾಂಡ್ ಆಂಗಲ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗುತ್ತೆ. ಜಾಮೆಟ್ರಿ ಕೂಡ ಚೇಂಜಸ್ ಆಗುತ್ತೆ. ದಟ್ಸ್ ವೈ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಅಂಡ್ ಬಾಂಡ್ ಆಂಗಲ್ ಈಸಿಲಿ ಫೈಂಡ್ ಔಟ್ ಬೈ ದಿಸ್ ಥಿಯರಿ. ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಓಕೆ, ಈಗ ರಿಪಲ್ಷನ್ ಅಲ್ಲಿ ಬಂದ್ರೆ ಲೋನ್ ಪೇರ್ ಲೋನ್ ಪೇರ್ ಲೋನ್ ಪೇರ್ ಲೋನ್ ಪೇರ್ ಅಥವಾ LP ಜಸ್ಟ್ ಹಂಗೆ ಬರೀತೀನಿ. ಲೋನ್ ಪೇರ್ ಮೋರ್ ರಿಪಲ್ಷನ್ ಕಂಪೇರ್ಡ್ ಟು lone pair bond pair. Lone pair bond pair more repulsion compared to bond pair bond pair. Bond pair bond pair. Okay, in BCl3 boron trichloride ಕೊಟ್ಬಿಟ್ಟಿದ್ದೀವಿ. ಈ ತರ ಸ್ಟ್ರಕ್ಚರ್ ಬರುತ್ತೆ. ಇಲ್ಲಿ ಯಾವ ತರ ರಿಪಲ್ಷನ್ ಇದೆ ರೀ? ಈ ಮೂರರಲ್ಲಿ ಯಾವ ರಿಪಲ್ಷನ್ ಇದೆ ಇಲ್ಲಿ? Sir, bond pair, bond pair. Sir, bond yes, yes, very good. Bond pair. ಯಾಕಂದ್ರೆ ಇಲ್ಲಿ ಲೋನ್ ಪೇರ್ ಇಲ್ಲ. ಓಕೆ, ಇನ್ನೊಂದು ಮಾಲಿಕ್ಯೂಲ್ ಹೇಳ್ತೀನಿ. NH. Here, Sir, lone pair, bond pair. lone pair, bond yes, pair. Lone pair, bond pair, sir. ಈ ಎರಡು ರಿಪಲ್ಷನ್ ಇದೆ. ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಇದೆ, ಬಾಂಡ್ ಪೇರ್ ರಿಪಲ್ಷನ್ ಇದೆ. ಬಟ್ ನಾವ್ ಯಾವ್ದನ್ನ ಕನ್ಸಿಡರ್ ಮಾಡಬೇಕು? Sir, lone pair and bond pair, sir. ಲೋನ್ ಪೇರ್ ಬಾಂಡ್ ಪೇರ್ ನಾವು ಆಲ್ರೆಡಿ ಹೇಳಿದೀನಿ. ಲೋನ್ ಪೇರ್ is greater than that of lone pair bond pair. Lone pair bond pair is greater than that of bond pair. ಬಟ್ ಇಲ್ಲಿ ಎರಡು ಇದೆ, ಬಾಂಡ್ ಪೇರ್ ಇದೆ, ಲೋನ್ ಪೇರ್ ಇದೆ. ಯಾವ್ದು ಮೆಜಾರಿಟಿ ಇದೆಯೋ ಅದನ್ನ ಕನ್ಸಿಡರ್ ಮಾಡಬೇಕು. ಲೋನ್ ಪೇರ್ ಬಾಂಡ್ ಪೇರ್ ಅನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಓಕೆ, ಈಗ ವಾಟರ್ ಮಾಲಿಕ್ಯೂಲ್ ತಗೊಳ್ತೀನಿ. ಆಕ್ಸಿಜನ್, ಓಕೆ, ಇಲ್ಲಿ ಯಾವ ತರ ರಿಪಲ್ಷನ್ ಬರುತ್ತೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಅಲ್ಲಿ? Sir, lone pair and bond pair. ಇಲ್ಲಿ ಮೂರು ಟೈಪ್ ಬರುತ್ತೆ. ಲೋನ್ ಪೇರ್ ಬರುತ್ತೆ, ಲೋನ್ ಪೇರ್ ಬಾಂಡ್ ಬರುತ್ತೆ, ಬಾಂಡ್ ಪೇರ್ ರಿಪಲ್ಷನ್ ಬರುತ್ತೆ. ಬಟ್ ನಾವು ಕನ್ಸಿಡರ್ ಮಾಡೋದು ಯಾವುದು? Lone pair and lone pair, sir. Lone pair, lone pair. ಎಸ್, ವೆರಿ ಗುಡ್. ಲೋನ್ ಪೇರ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ, ಮೋರ್ ದ್ಯಾನ್ ಒನ್ ಲೋನ್ ಪೇರ್ ಇತ್ತು ಅಂದ್ರೆ ಅಲ್ಲಿ ಲೋನ್ ಪೇರ್ ರಿಪಲ್ಷನ್ ಇರುತ್ತೆ. ಇಂತರ್ಲಿ ಮೋರ್ ದ್ಯಾನ್ ಒನ್ ಲೋನ್ ಪೇರ್ ಇತ್ತು ಅಂದ್ರೆ ಲೋನ್ ಪೇರ್ ರಿಪಲ್ಷನ್ ಬರುತ್ತೆ ನೆನಪಿರ್ಲಿ. ಓಕೆ, ನೆಕ್ಸ್ಟ್ ಮಾಲಿಕ್ಯೂಲ್ಸ್ ಅನ್ನ ಹೇಳ್ತಕ್ಕಂಥದ್ದು. ಈ ಎಕ್ಸಾಂಪಲ್, ಓನ್ಲಿ 2 ಬಾಂಡ್ ಪೇರ್ ಇದ್ರೆ ಜಾಮೆಟ್ರಿ ಏನಾಗಿರುತ್ತೆ? ಓನ್ಲಿ 3 ಬಾಂಡ್ ಪೇರ್ ಇದ್ರೆ ಏನಾಗುತ್ತೆ? ಓನ್ಲಿ 2 ಬಾಂಡ್ ಪೇರ್ ಇತ್ತು ಅಂದ್ರೆ ಜಾಮೆಟ್ರಿ ಲೀನಿಯರ್. ಓನ್ಲಿ 3 ಬಾಂಡ್ ಪೇರ್ ಇತ್ತು ಅಂದ್ರೆ ಟ್ರಯಾಂಗ್ಯುಲರ್ ಪ್ಲೇನರ್. ಟ್ರಯಾಂಗ್ಯುಲರ್ ಅಥವಾ ಟ್ರೈಗೋನಲ್ ಅಂತ ಇಂಡಿಕೇಟ್ ಮಾಡ್ತೀವಿ. 1 ಲೋನ್ ಪೇರ್ 3 ಬಾಂಡ್ ಪೇರ್ ಇತ್ತು ಅಂದ್ರೆ 1 ಲೋನ್ ಪೇರ್ 3 ಬಾಂಡ್ ಪೇರ್ Trigonal planar, sir. ಟ್ರೈಗೋನಲ್ ಪ್ಲೇನರ್ ಅಲ್ಲ, Trigonal pyramidal, sir. ಎಸ್, ಟ್ರೈಗೋನಲ್ ಪಿರಾಮಿಡಲ್ ಬರುತ್ತೆ. 1 ಲೋನ್ ಪೇರ್ 3 ಬಾಂಡ್ ಪೇರ್ ಇತ್ತು ಅಂದ್ರೆ. ಓನ್ಲಿ 4 ಬಾಂಡ್ ಪೇರ್ ಇತ್ತು ಅಂದ್ರೆ Tetrahedral. ಎಸ್, ವೆರಿ ಗುಡ್, ಟೆಟ್ರಾಹೆಡ್ರಲ್. 2 ಲೋನ್ ಪೇರ್ 4 ಬಾಂಡ್ ಪೇರ್ ಇತ್ತು ಅಂದ್ರೆ 2 ಲೋನ್ ಪೇರ್ 4 ಬಾಂಡ್ ಪೇರ್ ಜಾಮೆಟ್ರಿ Square planar. ಸ್ಕ್ವೇರ್ ಪ್ಲೇನಾರ್. ಓಕೆ, 6 ಬಾಂಡ್ ಪೇರ್ 6 ಬಾಂಡ್ ಪೇರ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಪೇಜ್ ನಂಬರ್ 114. ಎಲ್ರು ಕೂಡ ಇದನ್ನ ನೋಡ್ಕೊಂಡ್ ಬಂದಿರ್ಬೇಕು ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಪೇಜ್ ನಂಬರ್ 114. ಓಕೆ, ಆಕ್ಟಾಹೆಡ್ರಲ್ ಬರುತ್ತೆ ಅಲ್ವಾ?
ಇಷ್ಟು ಕೂಡ ಎಷ್ಟು ಲೋನ್ ಪೇರ್ಸ್ ಇದ್ರೆ ಯಾವ ಜಾಮೆಟ್ರಿ ಬರುತ್ತೆ ಈ ಟೇಬಲ್ ಅನ್ನ ನೀಟಾಗಿ ನೋಡ್ಕೊಂಡ್ ಬಂದಿರ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋದಾಗ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ಬೇಕು, ಸುಮ್ನೆ ನಿಂತ್ಕೋಬಾರ್ದು. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ನೀವು ಸಾಲ್ವ್ ಮಾಡೋದು, ಕ್ವಶನ್ ಸಾಲ್ವ್ ಮಾಡೋದು ಯಾವಾಗ ನಮಗೆ ಕಾನ್ಸೆಪ್ಟ್ ಗೊತ್ತಿದೆ ಅವಾಗ ನಾವು ಅಪ್ಲೈ ಮಾಡ್ತಾ ಇದೀವಿ ಅಂತ. ವಿತೌಟ್ ನಮ್ಗೆ ಏನು ಕಾನ್ಸೆಪ್ಟ್ ಗೊತ್ತಿಲ್ಲ ಕ್ವಶನ್ ಅಪ್ಲೈ ಮಾಡಕ್ ಹೋದ್ರೆ, ಕ್ವಶನ್ ನಾವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಕ್ ಹೋದ್ರೆ ಅದು ರಾಂಗ್ ಆಗುತ್ತೆ. ನಿಮ್ಗೆ ಈ ಸಿನಾಪ್ಸಿಸ್ ಕೊಟ್ಟಿರೋದು ಇಷ್ಟು, ಇದಕ್ಕೇನೆ ಉದ್ದೇಶ. ಇಷ್ಟು ಸಿನಾಪ್ಸಿಸ್ ನೀವು ಓದ್ಕೊಳ್ರಿ, ಅರ್ಥ ಮಾಡ್ಕೊಂಡಿರಿ. ಈಗ ನೆಕ್ಸ್ಟ್ ಕ್ವಶನ್ಸ್ ಏನ್ ಬರ್ತಾವಲ್ಲ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಪ್ಲೈ ಮಾಡ್ತಾ ಹೋಗ್ರಿ ಅಂತ ಹೇಳಿರೋದು. ಓಕೆ, ಸಿನಾಪ್ಸಿಸ್ ನ ಕೆಲವೊಂದು ಏನ್ ಪಾಯಿಂಟ್ಸ್ ಗಳು ಬರ್ತಾವಲ್ಲ ಅದನ್ನ ನೀಟಾಗಿ ನೋಡ್ಕೊಂಡಿರ್ಬೇಕು. ಓಕೆ, ನಿಮ್ಗೆ ಆಲ್ರೆಡಿ ಥಿಯರಿ ಕಾನ್ಸೆಪ್ಟ್ ಆಗಿರೋದ್ರಿಂದನೇ ನಾವು ಕ್ವಶನ್ಸ್ ಅಪ್ಲೈ ಮಾಡ್ತಾ ಹೋಗ್ತಾ ಇರೋದು. ಈಗ ಎಲ್ಲಾ ಕಾನ್ಸೆಪ್ಟ್ ಕೂಡ ಪ್ರತಿಯೊಂದು ಕೂಡ ಹೇಳ್ತಾ ಹೋಗಲ್ಲ. ಎಷ್ಟು ಅವರ್ಸ್ ಬೇಕಾಗುತ್ತೆ ಇದಕ್ಕೆ? 12 to 14 ಅವರ್ಸ್ ಬೇಕು ಎಲ್ಲ ಫಿಲ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಮತ್ತೊಮ್ಮೆ. ಹಾಗಾಗಿ ನಿಮ್ಗೆ ಆಲ್ರೆಡಿ ಚಾಪ್ಟರ್ ಕಂಪ್ಲೀಟ್ ಆಗಿರೋದ್ರಿಂದ ಮೇನ್ ಕಾನ್ಸೆಪ್ಟ್ ಗಳನ್ನ ನಾನು ಸಿನಾಪ್ಸಿಸ್ ಅಲ್ಲಿ ಹೇಳಿರ್ತೀನಿ. ಅದನ್ನ ಮತ್ತೊಮ್ಮೆ ನೀವು ರೀಕಾಲ್ ಮಾಡ್ಬಿಟ್ಟು ಆ ನಂತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರೆಡಿ ಇರ್ಬೇಕು ಕ್ವಶನ್ ಸಾಲ್ವ್ ಮಾಡೋದಕ್ಕೆ. ಓಕೆ, ತುಂಬಾ ಈಸಿ ಆಗಿದೆ ಈ ಚಾಪ್ಟರ್. ಮತ್ತೆ ಮೆಜಾರಿಟಿ ಆಫ್ ಕ್ವಶನ್ಸ್ ಇದ್ರಲ್ಲಿ ಬರ್ತವೆ. ಮತ್ತೆ ಈ ಚಾಪ್ಟರ್ ಬೇರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ತುಂಬಾ ಲಿಂಕ್ ಆಗಿದೆ. ಹಾಗಾಗಿ ಕೆಮಿಕಲ್ ಬಾಂಡಿಂಗ್ ಅನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿರ್ಬೇಕು ನೀವು. ಓಕೆ, ನೆಕ್ಸ್ಟ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ ಅಂತ ಬರುತ್ತೆ. ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ ಪೇಜ್ ನಂಬರ್ ಎಷ್ಟಪ್ಪ? 116 ಇದೆ ನೋಡಿ. ಓವರ್ಲ್ಯಾಪಿಂಗ್ ಆಫ್ ಆನ್ ಅಟಾಮಿಕ್ ಆರ್ಬಿಟಲ್. ಇಲ್ಲಿ ಸೇಮ್ ಸೈನ್ ಆಗಿರ್ತಕ್ಕಂಥವು ಏನಾದ್ರೂ ಓವರ್ಲ್ಯಾಪ್ ಆಗ್ತಾ ಇದೆ ಅಂದ್ರೆ ಪಾಸಿಟಿವ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಡಿಫ್ರೆಂಟ್ ಸೈನ್ ಇರ್ತಕ್ಕಂಥ ಓವರ್ಲ್ಯಾಪ್ ಆಗ್ತಾ ಇದಾವೆ ಅಂದ್ರೆ ನೆಗೆಟಿವ್ ಓವರ್ಲ್ಯಾಪ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಗಳನ್ನ ನೀಟಾಗಿ ನೋಡ್ಕೋಬೇಕು. ಪಾಸಿಟಿವ್ ಓವರ್ಲ್ಯಾಪಿಂಗ್ ಯಾವ್ದಾಗ್ತಾ ಇದೆ, ನೆಗೆಟಿವ್ ಓವರ್ಲ್ಯಾಪಿಂಗ್ ಯಾವ್ದಾಗ್ತಾ ಇದೆ ಅಂತ. ಓಕೆ, ಅದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಅಂಡ್ ನೇಚರ್ ಆಫ್ ಕೋವಲೆಂಟ್ ಬಾಂಡ್ ಅಂತ. ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಅಂಡ್ ನೇಚರ್ ಆಫ್ ಕೋವಲೆಂಟ್ ಬಾಂಡ್. ಇಲ್ಲಿ 2 ಟೈಪ್ ಬರುತ್ತೆ, ಸಿಗ್ಮಾ ಬಾಂಡ್ ಅಂಡ್ ದೆನ್ ಪೈ ಬಾಂಡ್. ಓಕೆ, ಸಿಗ್ಮಾ ಬಾಂಡ್ ಯಾವ ರೀತಿ ಫಾರ್ಮೇಶನ್ ಆಗ್ತಾ ಇದೆ ಅಂಡ್ ದೆನ್ ಪೈ ಬಾಂಡ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ. ಸಿಗ್ಮಾ ಬಾಂಡ್ ಅಲ್ಲಿ ಬಂದ್ರೆ ಸಿಗ್ಮಾ ಬಾಂಡ್ ಫಾರ್ಮೇಶನ್, ಸಿಗ್ಮಾ ಬಾಂಡ್ ಅಲ್ಲಿ ಯಾವ್ದು ಬರುತ್ತಪ್ಪ? ಸಿಗ್ಮಾ SS ಓವರ್ಲ್ಯಾಪಿಂಗ್. ಅದರಲ್ಲಿ ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂಡ್ ದೆನ್ ಲ್ಯಾಟರಲ್ ಓವರ್ಲ್ಯಾಪಿಂಗ್ ಅಂತ ಬರುತ್ತೆ. ಆಲ್ಮೋಸ್ಟ್ ಆಲ್ ಸಿಗ್ಮಾ ಎಲ್ಲಾ ಕೂಡ ಏನಾಗಿರ್ತಾವ್ರಿ? ಹೆಡ್ ಆನ್ ಓವರ್ಲ್ಯಾಪಿಂಗ್, ಹೆಡ್ ಆನ್ ಓವರ್ಲ್ಯಾಪಿಂಗ್ ಆರ್ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಇದನ್ನ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಓಕೆ, ಬಟ್ ಸಿಗ್ಮಾದಲ್ಲಿ ಸಿಗ್ಮಾ SS ಬರುತ್ತೆ, ಸಿಗ್ಮಾ SP ಬರುತ್ತೆ, ಸಿಗ್ಮಾ PP ಓವರ್ಲ್ಯಾಪಿಂಗ್ ಅಂತ ಬರುತ್ತೆ. ಸರ್ ಸಿಗ್ಮಾ SS ಅಂದ್ರೆ ಏನ್ ಸರ್? S ಆರ್ಬಿಟಲ್ ಇರ್ತಕ್ಕಂಥ ಒನ್ ಆಟಮ್, ಅನದರ್ S ಆರ್ಬಿಟಲ್ ಔಟರ್ ಶೆಲ್ ಇರ್ತಕ್ಕಂಥ ಅನದರ್ ಆಟಮ್, ಅವೆರಡು ಕೂಡ ಸಿಂಗಲ್ ಬಾಂಡ್ ಫಾರ್ಮೇಶನ್ ಮಾಡ್ತಾ ಇದಾವೆ. ಅದನ್ನ ನಾನು ಸಿಗ್ಮಾ SS ಅಂತ ಕರಿತೀನಿ. ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಹೈಡ್ರೋಜನ್ H2 ಮಾಲಿಕ್ಯೂಲ್ ಹೇಳ್ಬೋದು. H2 ಹೇಗೆ ಹೇಳ್ತೀರಾ ಸರ್? ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟು? 1s1. ಅನದರ್ ಹೈಡ್ರೋಜನ್ ಕೂಡ 1s1. ಹೈಡ್ರೋಜನ್ ಅನದರ್ ಹೈಡ್ರೋಜನ್ ಮ್ಯೂಚುವಲಿ ಏನಾಗ್ತಾ ಇದೆ? ಎಲೆಕ್ಟ್ರಾನ್ಸ್ ಶೇರ್ ಆಗ್ತಾ ಇದೆ. ಇದು ಸಿಗ್ಮಾ 1s. ದಿಸ್ ಈಸ್ ಆಲ್ಸೋ ಸಿಗ್ಮಾ ಬಾಂಡ್ 1s. ಸಿಗ್ಮಾ ಅಂದ್ರೆ ಏನಪ್ಪಾ? ಹೈಡ್ರೋಜನ್ ಮಧ್ಯೆ ಸಿಂಗಲ್ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ, ಅದನ್ನ ಸಿಗ್ಮಾ ಬಾಂಡ್ ಅಂತ ಕರಿತೀವಿ. 1s ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ, ಇದರಲ್ಲೂ ಕೂಡ 1s ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವು ಡೈರೆಕ್ಟ್ಲಿ ಸಿಗ್ಮಾ SS ಓವರ್ಲ್ಯಾಪಿಂಗ್ ಅಂತ ಕರಿತೀವಿ ನಾವು. ಸಿಗ್ಮಾ SS ಓವರ್ಲ್ಯಾಪಿಂಗ್ ಅರ್ಥ ಆಯ್ತಾ? ಇದು ಸಿಗ್ಮಾ SS ಓವರ್ಲ್ಯಾಪಿಂಗ್ ಅಂದ್ರೆ ಓಕೆ. ಸಿಗ್ಮಾ SP ಓವರ್ಲ್ಯಾಪಿಂಗ್ ಅಂದ್ರೆ S ಆರ್ಬಿಟಲ್ ಇರ್ತಕ್ಕಂಥ ಒಂದು ಆಟಮ್, P ಔಟರ್ ಶೆಲ್ ಇರ್ತಕ್ಕಂಥ ಅನದರ್ ಆಟಮ್. ಎಕ್ಸಾಂಪಲ್ ಹೇಳಿ ನೋಡೋಣ ಸಿಗ್ಮಾ SP ಗೆ. ಸರ್ HF ಫಾರ್ಮೇಶನ್. HF ಫಾರ್ಮೇಶನ್ ನೋಡಿ. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ 1s1. ನೆಕ್ಸ್ಟ್ ಫ್ಲೋರಿನ್ ಅಟಾಮಿಕ್ ನಂಬರ್ 9 ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, 2s2, 2p5, 5 plus 2 7, 7 plus 2 9. ಓಕೆ, 2p5 ಇದೆ, ಇಲ್ಲಿ 1s. ಔಟರ್ ಶೆಲ್ S ಇದೆ, ಇಲ್ಲಿ ಔಟರ್ ಶೆಲ್ ಯಾವ್ದಿದೆ?
P. P. P ಹೌದಲ್ವಾ? ಹಾಗಾಗಿ ಯಾವ ತರ ಬಾಂಡ್ ಫಾರ್ಮೇಶನ್ ಸಿಗ್ಮಾ ಅಂದ್ರೆ ಸಿಗ್ಮಾ ಹೈಡ್ರೋಜನ್ ಎಸ್ ಫ್ಲೋರಿನ್ P. That's why we indicate as an sigma sp overlapping ಅಂತ ಕರಿತೀವಿ. sigma sp overlapping. ನೆಕ್ಸ್ಟ್ ಸಿಗ್ಮಾ pp ಅಂದ್ರೆ ಎರಡು ಕೂಡ ಎರಡು ಆಟಮ್ ಏನ್ ಜಾಯಿನ್ ಆಗ್ತಾ ಇದಾವಲ್ಲ, ಆ ಜಾಯಿನ್ ಆಗ್ತಕ್ಕಂಥ ಆಟಮ್ ಔಟರ್ ಶೆಲ್ p ಆರ್ಬಿಟಲ್, ಅನದರ್ ಆಟಮ್ ಆಲ್ಸೋ p ಆರ್ಬಿಟಲ್. ಬೆಸ್ಟ್ ಎಕ್ಸಾಂಪಲ್ F2. F2 ಹೇಳ್ಬೋದಲ್ವಾ? F2 ಹೇಳ್ಬೋದು ಬಿಕಾಸ್ ಔಟರ್ ಶೆಲ್ ಇಸ್ p ಆರ್ಬಿಟಲ್. Okay, sigma ss, sigma sp, sigma pp ಇವೆಲ್ಲ ಕೂಡ ಹೆಡ್ ಆನ್ ಓವರ್ಲ್ಯಾಪಿಂಗ್ ಆಗಿರ್ತವೆ. ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಥವಾ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸರ್ ಹೇಗೆ ಇನ್ನೊಂದ್ ಟೈಮ್ ಹೆಡ್ ಆನ್ ಅಂದ್ರೆ ಗೊತ್ತಾಗಿಲ್ಲ ಸರ್. ಲಿಸನ್ ಗೆ ಎಕ್ಸಾಂಪಲ್ HF ಅಂತ ಹೇಳಿದ್ರಲ್ಲ, ಹೈಡ್ರೋಜನ್ ಫ್ಲೋರೈಡ್, ಅದನ್ನೇ ತಗೋಣ. ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 1s1 ಅಂತ ಹೇಳಿದೆ. ಇಲ್ಲಿ ಫ್ಲೋರಿನ್ 1s2 2s2 2p5 ಅಂತ ಹೇಳಿದೆ ಅಲ್ವಾ? ಔಟರ್ ಶೆಲ್ p ಶೇಪ್ ಏನು? p ಆರ್ಬಿಟಲ್ ಶೇಪ್. ಡಂಬಲ್ ಶೇಪ್. Dumbbell. ಎಸ್ ಸರ್, ಸ್ಪೆರಿಕಲ್ ಶೇಪ್. ಸ್ಪೆರಿಕಲ್. ಎಸ್ ಆರ್ಬಿಟಲ್ ಬರ್ಕೊಳ್ತಾ ಇದೀನಿ. ದಿಸ್ ಇಸ್ ಎಸ್ ಆರ್ಬಿಟಲ್, 1s ಆರ್ಬಿಟಲ್. ಫ್ಲೋರಿನ್ ಔಟರ್ ಶೆಲ್ ಯಾವ್ದಪ್ಪ? p ಆರ್ಬಿಟಲ್. p ಆರ್ಬಿಟಲ್. ಇದನ್ನ ನಾನು 2p ಆರ್ಬಿಟಲ್ ಅಂತ ತಗೊಂಡಿದ್ದೀನಿ. ಓಕೆ, ಇವೆರಡು ಏನಾಗ್ತದೆ? ಇದರಲ್ಲಿ ಎಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 ಇದೆ. ಔಟರ್ ಶೆಲ್ ಅಲ್ಲಿ ಇದು ಆಕ್ಚುಲಿ ಇಟ್ ನೀಡ್ಸ್ ಆಲ್ಸೋ 1 ಎಲೆಕ್ಟ್ರಾನ್. ಅಂದ್ರೆ 2p5 ಅಂದ್ರೆ ಇಟ್ ನೀಡ್ಸ್ 1 ಎಲೆಕ್ಟ್ರಾನ್ ಅಂತ. ಓಕೆ, ನಿಮ್ಗೆ ಹೆಂಗಿದೆ ಇದು? p 2s2 ಅಂದ್ರೆ ಫ್ಲೋರಿನ್ ಇಲ್ಲಿ ಬರ್ಕೊಂತೀವಿ 2 3 4 6 7. This only electron, 1 electron involving in the bond formation in fluorine. ನಿಮ್ಗೆ ಗೊತ್ತಿದೆ 3 ಲೋನ್ ಪೇರ್, 1 ಅನ್ಪೇರ್ ಏನಿದೆಯಲ್ಲ, ಇದು ಅನ್ಪೇರ್. ಇದನ್ನ ಈ ರೀತಿ ಬರ್ಕೊಂಡಿದೀನಿ. ಫ್ಲೋರಿನ್ ನಲ್ಲಿ ಅನ್ಪೇರ್ ಏನಿದೆಯಲ್ಲ ಅದನ್ನ ಈ ರೀತಿ ಬರ್ಕೊಂಡಿದೀನಿ. p ನಲ್ಲಿ 1 ಎಲೆಕ್ಟ್ರಾನ್ ಇದೆ, 1s ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಮ್ಯೂಚುವಲಿ ಶೇರ್ ಆಗ್ತಾ ಇದೆ. ಹೆಡ್ ಆನ್ ಓವರ್ಲ್ಯಾಪಿಂಗ್. ಹೆಡ್ ಆನ್ ಓವರ್ಲ್ಯಾಪಿಂಗ್. ಓಕೆ, ಇದರಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನ್, ಇದರಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನ್ ಮ್ಯೂಚುವಲಿ ಶೇರ್ ಆಯ್ತು. ಓಕೆ, 1 ಪೇರ್ ಬಿಟ್ವೀನ್ ದಿ 2 ಆಟಮ್ಸ್ ಇತ್ತು ಅಂದ್ರೆ ಹೌ ಮೆನಿ ಬಾಂಡ್ಸ್ ಆರ್ ಫಾರ್ಮ್ಡ್? 1 pair between the 2 atoms. ಸಿಗ್ಮಾ sp ಓವರ್ಲ್ಯಾಪಿಂಗ್ ಅಂತ ಹೇಳ್ಬೋದಾ ಇದನ್ನ? ಸಿಗ್ಮಾ sp ಓವರ್ಲ್ಯಾಪಿಂಗ್. ಎಸ್ ಸರ್. Yes, sir. ಓಕೆ, ಇಷ್ಟು ಸಿಗ್ಮಾ ss, ಸಿಗ್ಮಾ sp, ಸಿಗ್ಮಾ pp ಇವೆಲ್ಲ ಕೂಡ ಹೆಡ್ ಆನ್ ಓವರ್ಲ್ಯಾಪಿಂಗ್ ಆಗಿರ್ತವೆ. ಹೆಡ್ ಆನ್. ಓಕೆ, ನೆಕ್ಸ್ಟ್ ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಅಥವಾ ಲ್ಯಾಟರಲ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಆಗ ಯಾವ ತರ ಬಾಂಡ್ ಫಾರ್ಮೇಶನ್ ಆಗುತ್ತೆ ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಆದ್ರೆ? 5 bond. ಸೈಡ್ ವೈಸ್ ಅಲ್ಲಿ p ಆರ್ಬಿಟಲ್ ಅನದರ್ p ಆರ್ಬಿಟಲ್ ಸೈಡ್ ವೈಸ್ ಏನಾದ್ರು ಓವರ್ಲ್ಯಾಪ್ ಆಯ್ತು ಅಂದ್ರೆ ನಮಗೆ ಪೈ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಪೈ ಬಾಂಡ್ ಫಾರ್ಮೇಶನ್. ಓಕೆ, ಇದನ್ನ ನಾವೇನಂತ ಕರಿತೀವಿ? ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೈಡ್ ವೈಸ್ ಓವರ್ಲ್ಯಾಪಿಂಗ್. ಬೆಸ್ಟ್ ಎಕ್ಸಾಂಪಲ್ ಹೇಳಿ ನೋಡೋಣ. ಆಕ್ಸಿಜನ್ ಮಾಲಿಕ್ಯೂಲ್ ಅಲ್ಲಿ ಪೈ ಬಾಂಡ್ ಫಾರ್ಮೇಶನ್ ಆಗುತ್ತಾ? ಆಕ್ಸಿಜನ್ ಡಬಲ್ ಬಾಂಡ್ ಆಕ್ಸಿಜನ್ ಪೈ ಬಾಂಡ್ ಫಾರ್ಮೇಶನ್ ಆಗುತ್ತೇನ್ರಿ? ಅರ್ಥ ಆಯ್ತಾ ಇದು? ಎಸ್ ಸರ್. ಓಕೆ, ರಿಮೈನಿಂಗ್ ಮೆಂಬರ್ಸ್ ನೋಡಿ, ಔಟ್ ಆಫ್ 40 Yes, sir. 1 or 2 ಮಾತ್ರ ನಮಗೆ ಆನ್ಸರ್ ಮಾಡ್ತಾ ಇದ್ದೀರಾ. ರಿಮೈನಿಂಗ್ ಮೆಂಬರ್ಸ್ ಆರ್ ಯು ಆಕ್ಟಿವ್ ನೌ? ಎಸ್ ಸರ್, ವಿ ಆರ್ ಆಕ್ಟಿವ್.
Yes, sir. ನೆಕ್ಸ್ಟ್ VBT ಅಂತ ಬರುತ್ತೆ, ವೇಲೆನ್ಸ್ ಬಾಂಡ್ ಥಿಯರಿ. ಅಲ್ಲಿ ನಾವು ಏನ್ ಹೇಳ್ತೇವೆ, VSE ಪೇರ್ ಥಿಯರಿ ಏನಿರುತ್ತೆ, ಬಾಂಡ್ ಆಂಗಲ್ ಏನಿರುತ್ತೆ, ಜಾಮೆಟ್ರಿ ಯಾವ ರೀತಿ ಬರ್ಬೋದು ಅಂತ ಹೇಳುತ್ತೆ ರಿಪಲ್ಷನ್ ಇಂದ. ಓಕೆ, ಲೋನ್ ಪೇರ್ ರಿಪಲ್ಷನ್ ಆಗಿರ್ಬೋದು, ಬಾಂಡ್ ಪೇರ್ ರಿಪಲ್ಷನ್ ಆಗಿರ್ಬೋದು, ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಆಗಿರ್ಬೋದು. ಈ ತರ ರಿಪಲ್ಷನ್ ಆಗೋದ್ರಿಂದ ಬಾಂಡ್ ಆಂಗಲ್ ಚೇಂಜಸ್ ಆಗುತ್ತೆ, ಜಾಮೆಟ್ರಿ ಕೂಡ ಚೇಂಜಸ್ ಆಗುತ್ತೆ ಅನ್ನೋದರ ಡೀಟೇಲ್ ಸ್ಟೋರಿನ VSE ಪೇರ್ ಥಿಯರಿ ಹೇಳುತ್ತೆ. ಬಟ್ VBT ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಕೂಡ ಹೇಳುತ್ತೆ. ಓಕೆ, ಹೆಂಗೆ ಆರ್ಬಿಟಲ್ ಇಂಟರ್ ಮಿಕ್ಸ್ ಆಗ್ತಾ ಇದಾವೆ ಅನ್ನೋದನ್ನ ಹೇಳುತ್ತೆ. ಹೈಬ್ರಿಡೈಸೇಷನ್ ಅಂದ್ರೆ ಏನು? intermixing of atomic orbitals having different energy and then different shape, it becomes to same energy ಅಂದ್ರೆ ಹೈಬ್ರಿಡ್ ಆರ್ಬಿಟಲ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಇಂಟರ್ಮಿಕ್ಸ್ ಆದಾಗ ಬರ್ತಕ್ಕಂಥದ್ದು ಹೈಬ್ರಿಡ್. ಎಕ್ಸಾಂಪಲ್ ನಿಮ್ಮ ಪ್ಲಾಂಟೇಶನ್ ಅಲ್ಲಿ, ಎಕ್ಸಾಂಪಲ್ ಬಯಾಲಜಿನಲ್ಲಿ ಓದ್ತಕ್ಕಂಥವ್ರು ಹೇಳ್ತೀರಾ ಹೈಬ್ರಿಡ್ ಮಾಡ್ತಿದೀವಿ, ಇದು ಹೈಬ್ರಿಡ್ ಮಟೀರಿಯಲ್. ಹೈಬ್ರಿಡ್ ಅಂತ ಹೆಂಗೆ, ಅನದರ್ ಜೀನೋ ಎರಡು ಕೂಡ ಮಿಕ್ಸ್ ಮಾಡಿ, ಇಂಟರ್ ಮಿಕ್ಸ್ ಮಾಡಿ ಇನ್ನೊಂದನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ, ಅದನ್ನ ಹೈಬ್ರಿಡ್ ಅಂತಾರಲ್ವಾ. ಅದೇ ರೀತಿನೇ ಕೆಮಿಸ್ಟ್ರಿನಲ್ಲಿ ಆಟೋಮಿಕ್ ಆರ್ಬಿಟಲ್ಸ್ ಗಳು ಏನಾಗ್ತಾ ಇದೆ, ಡಿಫ್ರೆಂಟ್ ಆಟೋಮಿಕ್ ಆರ್ಬಿಟಲ್ಸ್ ಇಂಟರ್ ಮಿಕ್ಸ್ ಆಗಿ ಅನದರ್ ಆರ್ಬಿಟಲ್ ಫಾರ್ಮೇಶನ್ ಆಗ್ತಾ ಇದೆ, ಅದನ್ನ ಹೈಬ್ರಿಡ್ ಆರ್ಬಿಟಲ್ ಅಂತ ಕರಿತೀವಿ. ಇಂಟರ್ ಮಿಕ್ಸಿಂಗ್ ಆಫ್ ಆಟೋಮಿಕ್ ಆರ್ಬಿಟಲ್ ಹ್ಯಾವಿಂಗ್ ಡಿಫ್ರೆಂಟ್ ಎನರ್ಜಿ ಅಂಡ್ ಡಿಫ್ರೆಂಟ್ ಶೇಪ್ ಟು ಫಾರ್ಮೇಶನ್ ಆಫ್ ಎ ನ್ಯೂ ಆರ್ಬಿಟಲ್ that we call hybrid orbital. Okay, ಇದು ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಅನ್ನ ಎಲ್ಲಿ ಹೇಳ್ತಾರೆ, VBT ವೇಲೆನ್ಸ್ ಬಾಂಡ್ ಥಿಯರಿ. ಇದರಲ್ಲಿ ಕೆಲವೊಂದು ಜಾಮೆಟ್ರಿ ಬರ್ತಾವೆ. SP ಇತ್ತು ಅಂದ್ರೆ ಜಾಮೆಟ್ರಿ ಶೇಪ್ ಏನ್ ಬರುತ್ತೆ, ಲೀನಿಯರ್. ಎಸ್. SP2 ಇತ್ತು ಅಂದ್ರೆ Trigonal planar. SP3 ಇತ್ತು ಅಂದ್ರೆ Trigonal pyramidal. Trigonal pyramidal. Next, SP3D. Trigonal bipyramidal. Trigonal Bipyramidal. Next, SP3D2 or D2 SP3 ಇತ್ತು ಅಂದ್ರೆ Octahedral. Octahedral ಬರುತ್ತೆ. ಓಕೆ, ಈ ಶೇಪ್ ಗಳನ್ನ ಹೈಬ್ರಿಡೈಸೇಷನ್ ಮೇಲೆ ಯಾವ ಜಯೋಮೆಟ್ರಿ ಬರುತ್ತೆ ಅನ್ನೋದನ್ನ VBT ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಇಷ್ಟು ಕೂಡ ಕಾನ್ಸೆಪ್ಟ್ ಅನ್ನ ಹೈಬ್ರಿಡ್ ಹೆಂಗ್ ಮಾಡೋದು ಇಷ್ಟು ನೋಡ್ಕೊಂಡಿರ್ಬೇಕು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಏನ್ ಹೇಳಿದೆ ಅದನ್ನ ಡೀಟೇಲ್ ನೋಡ್ಕೊಂಡ್ ಬಂದಿರ್ಬೇಕು. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡುವಾಗ VBT ಕಂಪ್ಲೀಟ್ ನೋಡ್ಕೊಬೇಕು. ಒಂದ್ ಮಾಲಿಕ್ಯೂಲ್ ಕೊಟ್ರೆ ಅದನ್ನ ಹೈಬ್ರಿಡೈಸೇಷನ್ ಹೆಂಗ್ ಮಾಡ್ತೀವಿ ಅಂತ. ನೆಕ್ಸ್ಟ್ VSE ಪೇರ್ ಥಿಯರಂ ನೋಡ್ಕೋಬೇಕು, ಯಾವ ತರ ರಿಪಲ್ಷನ್ ಬರುತ್ತೆ, ಯಾವ ಮಾಲಿಕ್ಯೂಲ್ಗೆ ಯಾವ ರಿಪಲ್ಷನ್ ಬರುತ್ತೆ, ಜಾಮೆಟ್ರಿ ಏನಾಗುತ್ತೆ ಇದನ್ನ ನೋಡ್ಕೊಂಡ್ ಬಂದಿರ್ಬೇಕು. ನೆಕ್ಸ್ಟ್ ಕೆಲವೊಂದು ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅನ್ನ ನೋಡ್ಕೊಂಡ್ ಬಂದಿರ್ಬೇಕು, ಕಂಪ್ಲೀಟ್ ಆಗಿ ಯಾವ ರೀತಿ ಬರೆಯೋದು ಅನ್ನೋದನ್ನ. ಎಲ್ಲ ಪ್ರತಿಯೊಂದು ಯಾವುದೇ ಮಾಲಿಕ್ಯೂಲ್ ಕೊಟ್ಟರು ಕೂಡ ನೀವು ಬರೀಬಹುದು, ಆ ಕಾನ್ಸೆಪ್ಟ್ ನೋಡ್ಕೊಂಡ್ ಬಂದಿರಿ. ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೆಯೋದು ಹೇಗೆ ಅಂತ. ಆ ನಂತರ MOT ಅಂತ ಬರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತವೆ, 2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅಬೌವ್ 14 ಎಲೆಕ್ಟ್ರಾನ್ ಅಥವಾ ಅಟೋಮಿಕ್ ನಂಬರ್ ಗ್ರೇಟರ್ ದನ್ 7 ಇದ್ದಾಗ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ, ಅಥವಾ ಬಿಲೋ 14 ಎಲೆಕ್ಟ್ರಾನ್ ಅಥವಾ ಅಟೋಮಿಕ್ ನಂಬರ್ ಲೆಸ್ ದನ್ 7 ಇದ್ದಾಗ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಆ 2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ನೋಡ್ಕೊಂಡು ಬಂದಿರ್ಬೇಕು. ಅರ್ಥ ಆಯ್ತಲ್ಲ? ಅಬೌವ್ 14 ಎಲೆಕ್ಟ್ರಾನ್, ಬಿಲೋ 14 ಎಲೆಕ್ಟ್ರಾನ್. ಓಕೆ, ಇಷ್ಟು ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ನಿಮಗೆ ಈ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಮಾಡ್ತೀರಲ್ಲ? Yes, sir. ಓಕೆ, ಟೈಮ್ ಆಗ್ತಾ ಬಂತು. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್. Thank you.